ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ರಾಜ್ಯದೆಲ್ಲೆಡೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದಾಗಿ ಹೆಚ್ಚುತ್ತಿರುವ ಸರಣಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಮುಂದಾಗಿದ್ದು, ಸರ್ಕಾರದ ಸುತ್ತೋಲೆ ಪ್ರಕಾರ ಮೈಕ್ರೋ ಫೈನಾನ್ಸ್ ಮಾಡುವವರು ಮಾರ್ಚ್ 14ರ ಒಳಗೆ ನೋಂದಣಿ ಮಾಡಿಸಬೇಕು ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು. ಇಂದು ಬೀದರ್ನ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರದ ನಿರ್ದೇಶನದಂತೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನೋಂದಣಿಗಾಗಿ ಜಿಲ್ಲಾಧಿಕಾರಿಗಳ 2ನೇ ಮಹಡಿಯಲ್ಲಿ ನೋಂದಣಿ ಕಚೇರಿ ಪ್ರಾರಂಭ ಮಾಡಿದ್ದೇವೆ. ಮೈಕ್ರೋ ಫೈನಾನ್ಸ್ನಲ್ಲಿ ಒಟ್ಟು 3 ಪ್ರಕಾರಗಳ ಸಂಸ್ಥೆಗಳು ಇರುತ್ತವೆ: ಫಾರ್ಮಲ್, ಸೆಮಿಫಾರ್ಮಲ್, ಇನ್ಫಾರ್ಮಲ್. ಇಷ್ಟು ದಿನ ಫಾರ್ಮಲ್ ಸಂಸ್ಥೆಗಳ ರಿಜಿಸ್ಟ್ರೇಷನ್ ಇತ್ತು. ಈಗ ಸೆಮಿಫಾರ್ಮಲ್, ಇನ್ಫಾರ್ಮಲ್ ಸಂಸ್ಥೆಗಳು ಕೂಡ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿಸಬೇಕು. ಅದೇ ರೀತಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಲೋನ್ ರಿಕವರಿ ಸಮಯದಲ್ಲಿ ಸಾರ್ವಜನಿಕರಿಗೆ ಕಿರುಕುಳ ನೀಡಿದರೆ ಪೊಲೀಸರಿಗೆ ಸುಮೋಟೋ ಪ್ರಕರಣ ದಾಖಲಿಸಿಕೊಳ್ಳಲು ತಿಳಿಸಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 127 ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿದ್ದು 1,79,000 ಜನರು ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆಯುತ್ತಿದ್ದಾರೆ. ಜನರು ತಮ್ಮ ಸಾಮರ್ಥ್ಯ ಮೀರಿ ಸಾಲ ಪಡೆಯಬಾರದು ಎಂದು ಹೇಳಿದರು. ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತ ಈಗ ರಾಜ್ಯ ಸರ್ಕಾರದಿಂದ ಆರ್ಡಿನೆನ್ಸ್ ಏನು ತಂದಿದ್ದಾರೆ ಅದರ ಪ್ರಕಾರ ನಾವು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತವರು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಯಾರ್ಯಾರು ಇದ್ದಾರೆ ಅವರಿಗೂ ಒಂದು ಅವಕಾಶ ನಾವು ಕೊಟ್ಟಿದ್ದೀವಿ. 14ನೇ ಮಾರ್ಚ್ವರೆಗೂ ಅವರು ರಿಜಿಸ್ಟ್ರೇಷನ್ ಅಥಾರಿಟಿ ನೋಂದಣಿ ಅಧಿಕಾರಿ ಅಂದರೆ DC ಎಲ್ಲ ಜಿಲ್ಲೆಗಳಲ್ಲಿ DC ಅವರಿಗೂ ಮಾಡಿದ್ದಾರೆ. ಸೊ ಅವರು ನೋಂದಣಿ ಮಾಡಿಸ್ಬೇಕಾಗುತ್ತೆ. ಅದರಲ್ಲಿ ಅವರು 8 ಪ್ರಕಾರದ ಡಾಕ್ಯುಮೆಂಟ್ಸ್ ನಮಗೆ ಮಾಡಬೇಕಾಗುತ್ತೆ. ಒಂದು ಊರ ಹೆಸರು ಅಥವಾ ಟೌನ್ ಹೆಸರು, ಎಲ್ಲೆಲ್ಲಿ ಅವರು ಆಪರೇಟ್ ಆಗ್ತಿದ್ದಾರೆ ಅದು ಒಂದು. ಆಪರೇಷನ್ ಏನು ಪರ್ಪಸ್ಗೆ ಮಾಡ್ತಿದ್ದಾರೆ, ಏನು ಕಾರಣಕ್ಕೆ ಮಾಡ್ತಿದ್ದಾರೆ ಅದು ಒಂದು ಸಬ್ಮಿಟ್ ಮಾಡಬೇಕು. ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅವರು ಜನರಿಗೂ ಅದು ಒಂದು ಸಬ್ಮಿಟ್ ಮಾಡಬೇಕು. ಡ್ಯೂ ಡಿಲಿಜೆನ್ಸ್ ಅವರು ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅವರ ಸಿಸ್ಟಮ್ ಆಫ್ ಆಪರೇಷನ್ಸಲ್ಲಿ ಅದು ಒಂದು ಸಬ್ಮಿಟ್ ಮಾಡಬೇಕು. ರಿಕವರಿ ಜನರಿಂದ ವಾಪಸ್ ಹೆಂಗೆ ಪಡಿತಾರೆ ಅದನ್ನು ಸಿಸ್ಟಮ್ ಏನಿದೆ, ಯಾರಿಗೂ ಕಳಿಸ್ತಾರೆ, ಯಾರ್ಯಾರು ಆಥರೈಸ್ಡ್ ಜನ ಇದ್ದಾರೆ ಅವ್ರ ಬಗ್ಗೆ ನಮಗೆ ಸಬ್ಮಿಟ್ ಮಾಡಬೇಕು. ಮತ್ತು ಬೋರೋವರ್ ಯಾರಿಗೂ ಅವರು ಲೆಂಡಿಂಗ್ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಅವರದ್ದು ಹೆಸರು ಮತ್ತು ಅಡ್ರೆಸ್ ಅದರಲ್ಲಿ ಅವರು ಮೆನ್ಷನ್ ಮಾಡಬೇಕಾಗುತ್ತೆ. ಲೋನ್ದು ಪ್ರಿನ್ಸಿಪಲ್ ಅಮೌಂಟ್, ಮೂಲ ಅಮೌಂಟ್ ಅವರು ಏನು ಲೋನ್ ಮಾಡಿದ್ದಾರೆ ಅದು, ಈಗಾಗಲೇ ಎಷ್ಟು ರಿಕವರಿ ಆಗಿದೆ ಅದು ಒಂದು, ಮತ್ತು ಬ್ಯಾಲೆನ್ಸ್ ರಿಕವರಿ ಎಷ್ಟು ಮಾಡಬೇಕು ಅದು ಒಂದು ಸಬ್ಮಿಟ್ ಮಾಡಬೇಕು. ಮತ್ತು ರೈಟಿಂಗ್ನಲ್ಲಿ ಅಂಡರ್ಟೇಕಿಂಗ್ ದಟ್ ಈ ಆ್ಯಕ್ಟ್ ಪ್ರಕಾರ ಮಾತ್ರ ಅವರು ತಮ್ಮ ಆಪರೇಷನ್ ಮಾಡ್ತಾರೆ ಅಂತ ಈ 8-9 ಸ್ಟೇಟ್ಮೆಂಟ್ಗಳ ಜೊತೆಗೆ ಅವರು ಇಲ್ಲಿ ನಮ್ಮ ಹತ್ತಿರ ನೋಂದಣಿ ಮಾಡಬೇಕಾಗುತ್ತೆ. 14ನೇ ಮಾರ್ಚ್ವರೆಗೂ ನಾವು ಟೈಮ್ ಕೊಟ್ಟಿವಿ. ಅದಕ್ಕೆ ನಾವು ಸಿಂಗಲ್ ವಿಂಡೋ ಥರದ್ದು ಕೂಡ ಕ್ರಿಯೇಟ್ ಮಾಡಿದ್ದೀವಿ. ನಮ್ಮ DC ಕಚೇರಿಯಲ್ಲಿ 2ನೇ ಮಹಡಿಯಲ್ಲಿ ADC, DRCS, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮತ್ತು ಅಕ್ಮಿದು ರಿಪ್ರೆಸೆಂಟೇಟಿವ್ ಮತ್ತು ಸಾಧನದು ರಿಪ್ರೆಸೆಂಟೇಟಿವ್ ಅವರು ಇದು 5 ಜನದ್ದು ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅವರು ಕೊಡ್ತಾರೆ. ನಮ್ಮ ಇಲೆಕ್ಷನ್ ಬ್ರಾಂಚ್ ಎಲ್ಲಿದೆ 2nd ಫ್ಲೋರ್ನಲ್ಲಿ ಅವರು ಬಂದು ಅಪ್ಲಿಕೇಶನ್ ಕೊಡಲಿ. ಇನ್ನುವರೆಗೂ ಆನ್ಲೈನ್ ಪೋರ್ಟಲ್ ನಮಗೆ ಏನು ಬಂದಿಲ್ಲ, ಅದುವರೆಗೂ ಅವರು ಅಲ್ಲಿ ಆಫ್ಲೈನ್ ಬೇಕಿದ್ರೆ ಅಪ್ಲಿಕೇಶನ್ಸ್ ಕೊಡಲಿ. ಮತ್ತು ಕೋಆಪರೇಟಿವ್ದು ಈಗಾಗಲೇ ಒಂದು ಆನ್ಲೈನ್ ಪೋರ್ಟಲ್ ಜಾರಿಯಲ್ಲಿ ಇದೆ, ಸೇವಾ ಸಿಂಧುನಲ್ಲಿ ಇದೆ, ಅಲ್ಲಿನೂ ಅವರು ಅಪ್ಲಿಕೇಶನ್ ಒಂದು ಹಾಕ್ಬೋದು. ಇದರಲ್ಲಿ ಒಂದು ಏನು ಮಾತು ಹೇಳ್ತೀನಿ, ನಮ್ಮ ಹತ್ತಿರ 3 ಟೈಪ್ಸ್ದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಇರ್ತದೆ. ಒಂದು ಫಾರ್ಮಲ್, 2ನೇದು ಸೆಮಿ ಫಾರ್ಮಲ್, 3ನೇದು ಇನ್ಫಾರ್ಮಲ್. ಫಾರ್ಮಲ್ನಲ್ಲಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ನಾರ್ಮಲ್ ಯಾವುದು ಇರ್ತದೆ, ಲೆಂಡಿಂಗ್ ಅಥಾರಿಟೀಸ್ RBI ರೆಗ್ಯುಲೇಟೆಡ್ ಅವರು ಬರ್ತವೆ. ಮತ್ತು ರೀಜ್ನಲ್ ರೂರಲ್ ಬ್ಯಾಂಕ್ಸ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅದೇನು ಯಾವುದು ಬರುತ್ತೆ, ಇದು 2 ಟೈಪ್ದು ಫಾರ್ಮಲ್ ಇರ್ತವೆ. ಸೆಮಿ ಫಾರ್ಮಲ್ ಅಂದರೆ NGOs ಕೆಲವೊಂದು ಕಡೆ ನಮ್ಮ ಹತ್ತಿರ ಫಾರ್ ಎಕ್ಸಾಂಪಲ್ ಧರ್ಮಸ್ಥಳ NGO ಇದ್ದಾರೆ, ಅವರು ಜನರಿಗೂ ಲೆಂಡಿಂಗ್ ಮಾಡ್ತಾರೆ, ಅದು ಒಂದು ಬರುತ್ತೆ. 3ನೇದು ಇನ್ಫಾರ್ಮಲ್ ಕ್ಯಾಟಗರಿ, ಲೆಂಡರ್ಸ್, ಗಿರ್ವಿದಾರರು ಅಥವಾ ಬೇರೆ ಬೇರೆ ಥರದ್ದು. ಸೊ ಈಗ ನಮ್ಮ ಹತ್ತಿರ ರೆಗ್ಯುಲೇಷನ್ ಅಂದರೆ RBI ಮತ್ತು ಕೋಆಪರೇಟಿವ್
ಅದು ಒಂದು ರೆಗ್ಯುಲೇಷನ್ ಇದೆ. ಬರೀ ಫಾರ್ಮಲ್ ಅದರಲ್ಲಿ ಕವರ್ ಆಗ್ತಿದ್ದಾರೆ. ಈಗ ಸ್ಟೇಟ್ನಿಂದ ಇನ್ಫಾರ್ಮಲ್ ಮತ್ತು ಸೆಮಿ ಫಾರ್ಮಲ್ ಯಾರ್ಯಾರಿದ್ದಾರೆ ಎಲ್ಲರೂ ಬರಲಿ, ನಮ್ಮ ಹತ್ತಿರ ಮಾಹಿತಿ ಇರಲಿ. ಮತ್ತು ಯಾವುದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ರಿಜಿಸ್ಟ್ರೇಷನ್ ಅಥಾರಿಟಿದು ಪರ್ಮಿಷನ್ ಅಲ್ಲದೆ, ಡಿ ಸಿದು ಪರ್ಮಿಷನ್ ಅಲ್ಲದೆ ಯಾವುದು ಗ್ರ್ಯಾಂಟ್ನು ಮಾಡಬಾರ್ದು ಮತ್ತು ರಿಕವರಿ ಕೂಡ ಮಾಡಬಾರ್ದು. ಇದು ನಾವು 1 ವರ್ಷಕ್ಕೆ ರಿಜಿಸ್ಟ್ರೇಷನ್ ಮಾಡ್ತೀವಿ. ಅವ್ರದ್ದು ಜವಾಬ್ದಾರಿ ಇದೆ. 1 ವರ್ಷ ಯಾವಾಗ ಮುಗಿಯುತ್ತೆ ಅದಕ್ಕಿಂತ 2 ತಿಂಗಳ ಮುಂಚೆನೇ ಅವರು ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಮತ್ತು ಕೋರ್ಸಿವ್ ಆ್ಯಕ್ಷನ್ ನಾವು ಅವರು ಏನು ಹೋಗ್ತಾರೆ, ಮನೆಗೆ ಹೋಗ್ತಾರೆ, ಅದ್ರ ಸಂಬಂಧಪಟ್ಟಂಥ ಒಂದು ಮೇನಿದೆ. ಯಾರು ಫೋರ್ಸ್ಫುಲಿಯಾಗಿ ರಿಕವರಿ ಮಾಡಬಾರದು. ಪೊಲೀಸ್ ಮೋಟೋ ಕೂಡ ಆ್ಯಕ್ಷನ್ ಅದರ ಸಂಬಂಧಪಟ್ಟಂಥ ತಗೊಳ್ತಾರೆ. ಏನೋ ಒಂದು ಕಂಪ್ಲೇಂಟ್ ಬಂದ್ರೇನು ಆ್ಯಕ್ಷನ್ ತಗೊಳ್ತಾರೆ. ರಿಕವರಿ ಹೋಗೋಕ್ಕೆ ಕೂಡ ಟೈಮ್ ಇರ್ತದೆ. ಬೆಳಗ್ಗೆಯಿಂದ ಸಾಯಂಕಾಲ ಸನ್ಸೆಟ್ ನಂತರ ಯಾರೋ ಅಲ್ಲಿ ಮನೆಗೆ ಹೋಗಬಾರ್ದು. ಅದು ನಾವು ಸ್ಟ್ರಿಕ್ಟಾಗಿ ಡೈರೆಕ್ಷನ್ಸ್ ಕೂಡ ಅವರಿಗೂ ಕೊಡೋಕ್ಕೆ ವಹಿಸ್ತೀವಿ.